ವೆಲ್ಕಮ್ ಬ್ಯಾಕ್ ಟು ನಮ್ಮ ಕಷ್ಟದ ವಿಡಿಯೋ. ಸಾರಿ, ಮುಖ ಕಾಣಿಸ್ತಾ ಇಲ್ಲ, ಬ್ಲರ್ರಾಗಿ ಕಾಣ್ತಾ ಇದೆ. ಕರೆಂಟ್ ಇಲ್ಲ, ಫುಲ್ಲು ಒಂದು 7 ಗಂಟೆ ಆಗೋ ಥರ ಕತ್ಲೆಯಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಡೈಲಿ ವ್ಲಾಗ್ನ. ತುಂಬ ಕಷ್ಟಪಡ್ತಾ ಇದ್ದೀವಿ. ಸೊ ಹಳ್ಳಿ ಜನಗಳ ಕಷ್ಟ ಹೇಗಿರುತ್ತೆ ಅಂತ ತೋರಿಸೋ ಪ್ರಯತ್ನ ಅಷ್ಟೇ. ಅಂಡೆ ನೀರು ಇರಬೇಕು. ಈಗ ನಂಗೆ ಹೊಳೆ ನೀರು ಕುಡಿದು ಅರ್ಧ ರೋಗ ಬಂದಿರೋದು. ಅಯ್ಯಪ್ಪ, 4 ಚೋರ್ಗೆ ಎತ್ತಿದ್ದಕ್ಕೆ ಆಯ್ತಾ ಇಲ್ಲ ಗೈಸ್. ಬನ್ನಿ, ಮಳೆ, ಕರೆಂಟ್ ಇಲ್ಲ ಆಯಿತಾ. ನೆನ್ನೆಲ್ಲ ನೀರು ಬಿಡಬೇಕಿತ್ತು, ನೆನ್ನೆ ನೀರು ಬಿಟ್ಟಿಲ್ಲ ನಮಗೆ. ಇವಾಗ ಬಿಟ್ರು ಸರಿ, ಬೆಳಗ್ಗೆಯಿಂದ ಬಿಟ್ಟಿಲ್ಲ. ಈಗ ಮಳೆ ಬರ್ತೈತೆ, ಕರೆಂಟ್ ಇಲ್ಲ. ಈ ಮಳೆಲಿ ನೀರು ಬಿಟ್ಟವ್ರೆ. ಮಳೆ ಹೆಂಗೆ ನೀರು ಇರಬೇಕಾಯ್ತದೆ? ಒಳಗೆ ಸಾಕು. ಈಗ ನಾನು ಒಳಗಿದ್ದೆ, ನಮ್ಮ ಮಮ್ಮಿ ಈಗ ಬಚ್ಚೆ ಮನೆಗೆ ತಗೊಂಡೋಯ್ತೈತೆ ಕಡೆಯ ತೊಟ್ಟಿಗೆಲ್ಲವ. ಇವತ್ತು ಮೋಟ್ರ್ ಇಲ್ಲ, ಏನು ಕೈಲೇ ಹಿಡಿಬೇಕು. ಈಗ ತೋರಿಸ್ತೀನಿ ನೋಡಿ ಎಲ್ಲ ಹೆಂಗೆ ಕಷ್ಟಪಡ್ತವ್ರೆ ಅಂತ. ಹುಡುಗಿ ವರ್ಷಿಣಿ ಅಂತ ಛತ್ರಿ ಹಿಡ್ಕೊಂಡು ನೀರು ಹಿಡಿತೈತೆ. ವರ್ಷಿಣಿ ಹಾಯ್ ಹಾಯ್. ಹುಡುಗಿ ಇವರು ಪೈಪ್ ಹಾಕ್ಕೊಂಡವ್ರೆ, ನಾವು ಪೈಪ್ ಹಾಕ್ಕೊಂಡಿದ್ದೀವಿ. ಆ್ಯಕ್ಚುಲಿ ಪೈಪ್ಗೆ ಏರ್ತಾ ಇಲ್ಲ, ಸಣ್ಣ ಬರ್ತಾಯಿದೆ. ಅವರು ಬಟ್ಟೆ ಒಗಿತಾ ಇದ್ದಾರೆ. ಅವಳು ರಂಜುನು ಪೈಪ್ ಹಾಕ್ಕೊಂಡವಳೆ. ಸೊ ಪೈಪಲ್ಲಿ ತುಂಬ ಸಣ್ಣಕ್ಕೆ ಬರ್ತಾವೆ. ಅಲ್ಲಿ ನೋಡಿ, ಆಗಲೇ ನೋಡಬೇಕಿತ್ತು. ಒಕ್ಕಲು ಟವಲೆಲ್ಲ ಹಾಕ್ಕೊಂಡು ಚೌರಿಗೆ ನೀರು ಹಿಡಿತಾ ಇದ್ದೋ. ಅಲ್ಲಿ ನೋಡಿ, ಮಳೆಯಲ್ಲಿ ಟವಲ್ ಸುತ್ಕೊಂಡು ನೀರು ಹಿಡಿತವ್ರೆ. ಎಲ್ಲ ಜಗ್ತಿ ಮೇಲೂ ನಿಂತವ್ರೆ. ಝೂಮ್ ಮಾಡ್ತಾ ಇದ್ದೀನಿ ನೋಡಿ, ಎಲ್ಲ ಮಳೆಯಲ್ಲೇ ನೀರು ಹಿಡಿಯೋ ಆಟ ನೋಡಿ. ಈ ಥರ ಇದೆ ಇವಾಗ ನಮ್ಮ ಬೀದಿಲಿ. ಪಪ್ಪ ಎಲ್ಲ ಟವಲ್ ಹಾಕ್ಕೊಂಡು ತಲೆ ಮೇಲೆ ಹಿಡಿತವ್ರೆ. ನಮಗೊಂದು ಸ್ವಲ್ಪ ಕವರ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಸೀಟ್ ಐತಲ್ವ, ಸ್ವಲ್ಪ ಕವರ್ ಆಗುತ್ತೆ, ನೆನೆಯಲ್ಲ. ನಮ್ಮದು ಸ್ವಲ್ಪ ನಲ್ಲಿ ಒಳಗಡೆ ಕದಂಗೆ ಐತಲ್ಲ. ಬೇರೆಯವರೆಲ್ಲ ಫುಲ್ ನೆಂದೋಯ್ತವ್ರೆ. ಇವಾಗ ಕಷ್ಟ ನೋಡೋಕ್ಕಾಯ್ತಾ ಇಲ್ಲ. ಸ್ವಲ್ಪ ಎಲ್ಲ ಪಪ್ಪ ಎಲ್ಲ ಹೆಂಗೆ ನೀರು ಹಿಡಿತಾವ್ರೆ ಅಂತ ಅವ್ರು ಹೋಲಿಸ್ಕೊಂಡ್ರೆ ನಾವು ಬೆಟ್ಟರು. ಸ್ವಲ್ಪ ಮಳೇಲಿ ನೆನೀತಾ ಇಲ್ಲ. ನೀರು ಬಿಡೋ ಗಿರಿಗೆ ನಂಬರ್ ಇಲ್ಲ. ಆ್ಯಕ್ಚುಲಿ ನಂಬರ್ ತಗೊಂಡು ಫೋನ್ ಮಾಡಿದ್ರು ಅವನು ಕಾಲ್ ಪಿಕ್ ಮಾಡಲ್ಲ. ನಾವು ಎಷ್ಟೇ ಸಲ ಮಾಡಿದ್ರು ಕಾಲ್ ಪಿಕ್ ಮಾಡಲ್ಲ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀನಿ ನಾನು. ಇವತ್ತು ಮಾಡಿದ್ರೆ 3 ದಿನ ಬಿಟ್ಕೊಂಡು ನೋಡ್ತಾನೆ. ನೀರು ಬಿಟ್ಟಿದ್ಯಾ, ನೀರೇ ಬರ್ತಾ ಇಲ್ವಲ್ಲಪ್ಪ ಅಂತ ಮೆಸೇಜ್ ಮಾಡಿದರೆ 3 ದಿನ ಆದಮೇಲೆ ನೋಡಿರ್ತಾನೆ. ಏನು ಮಾಡೋದು, ಈಗಲೂ ಮೆಸೇಜ್ ಹಾಕಿದ್ದೀನಿ. ಮಳೆಯಲ್ಲಿ ನೀರು ಬಿಟ್ಟಿದೆಯಲ್ಲ, ನೀರು ಹೆಂಗೆ ಹಿಡಿಯೋದು, ಹಿಂಗೆ ಬಿಟ್ಟಿದೆಯಲ್ಲ ಅಂತ. ಹಂಗೋನು ನೋಡಿಲ್ಲ. ಏನು ಮಾಡೋದು, ಏನು ಮಾಡೋಂಗಿಲ್ಲ. ಎಲ್ಲ ನಮ್ಮ ಹಣೆ ಬರ. ಹೀರೆಕಾಯಿ, ಬದನೆಕಾಯಿ, ಆಲೂಗಡ್ಡೆ ಮತ್ತು ಇದೇನು ಹೇಳಿ, ಇದು ಹಲಸಿನಕಾಯಿ ಬೀಜ, ಹಲಸಿನಕಾಯಿ ಬೀಜ ಎಲ್ಲನೂ ಹಾಕಿ ಮಸಾಲೆಗೆ ಹಾಕಿ ಆಡಿಸ್ಕೊಳ್ಳೋಣ ಅಂತ ಕರೆಂಟೇ ಹೋಯಿತು. ಇದು ಬಿಟ್ಟು ಕೃತು ಮಾಡಿದ್ದು ಬೆಳಗ್ಗೆ. ಸೊ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ನಾನು ಪ್ಲೇಟಲ್ಲಿ ಇಟ್ಟಿದ್ದೆ. ನಮ್ಮಮ್ಮ ಯಾಕೋ ಮರಬಟ್ಲಿಗೆ ಹಾಕೈತಿ, ಮುದ್ದೆ ತೆಗಿಯೋ ಮರಬಟ್ಲಿಗೆ. ಸೊ ಕರೆಂಟು ಇಲ್ಲ, ಸಾರಿಗೆ ಖಾರ ಆಡಿಸ್ಕೋಬೇಕು. ಯಪ್ಪ, ನೀರು ಹಿಡಿಯೋದೆ 1.5 ಗಂಟೆ ಆಯ್ತದೆ. ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಬೇಬಿ ಇಲ್ಲಿ ಮಲಗಿದ್ದಾಳೆ. ನೀರು ನೋಡಿ, ಇಲ್ಲೊಂದು ಸ್ವಲ್ಪ ನೀರು ಹನಿತದೆ. ಸ್ವಲ್ಪ ಜಾಸ್ತಿ ಬರ್ತಾಯಿಲ್ಲ. ಜಾಸ್ತಿ ಮಳೆ ಬಂದರೆ ಅಡ್ಡ ಮಳೆ ಬಂದರೆ ಹಿಡಿತೀನಿ. ಈಗ ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡ್ತೀನಿ. ಫೋನ್ನ ಸೈಡ್ಗೆ ಇಟ್ಬಿಟ್ಟು ಅಮ್ಮ ಒಂದೇ ಹಿಡಿತದೆ. ಈಗ ನಾನು ಸ್ವಲ್ಪ ಹಿಡಿತೀನಿ. ಮಳೆ ಮಾತ್ರ ಭರ್ಜರಿಯಾಗಿ ಹೋಯ್ತಾ ಕೂತದೆ, ಸಖತ್ತಾಗಿ ಹೋಯ್ತಾ ಇದೆ. ಮಳೆ ಇಲ್ಲ ಅಂದವ್ರಿಗಂತೂ ನೆನ್ನೆಯಿಂದ ಜಾಡಿಸ್ತಾ ಮಳೆ. ಫ್ರೆಂಡ್ಸ್, ನನಗೆ ಈ ಸಂದರ್ಭದಲ್ಲಿ ಒಂದು ಹಾಡು ನೆನಪಾಗ್ತಾ ಇದೆ. ಹೇಳೋಣ ಬೇಡ, ಹೇಳ್ತೀನಿ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ನೀರು ಓದ್ಬಿಡ್ತೀನಿ ತಾಡಿ, ಕಡೆ ಆಮೇಲೆ ಹಾಡು ಹೇಳ್ತೀನಿ. ಚಿಕ್ಕದು ತುಂಬ್ಕೋತದೆ. ತೊಟ್ಟಿ ನೋಡ್ಬಿಟ್ರಂತೂ ಭಯಂಕರ. ನಂಗೆ ಭಯ ಆಯ್ತಾ ಹೆಂಗೆ ನೀರಿಗೆದಪ್ಪ, ಏನು ಕತೆನಪ್ಪ ನಮ್ಮದು ಅಂತ. ಎಲ್ಲಿ ಬಿಟ್ಟಿದೆ ಇದು ಯಾರು ಬರೆದ ಕಥೆಯೋ. ನೋಡಿ, ಬೆಳಗ್ಗೆ ಅಮ್ಮ ತೊಟ್ಟಿ ತೊಳೆದಿಟ್ಟಿತ್ತು. 3 ಚೋರಿಗೆ 4 ಚೋರಿಗೆ ಕೂದದೆ. ಅಯ್ಯೋ ಭಗವಂತ, ಇಲ್ಲಿ ಗಂಟ ಹುಯ್ಬೇಕು. ಏನು ಮಾಡೋದು, ಇವೆಲ್ಲ ಖಾಲಿ ಬಿದ್ದೇವೆ, ಇವಕ್ಕೆಲ್ಲ ಹುಯ್ಬೇಕು. ನಮ್ಮಮ್ಮ ಕರೀತಾದೆ, ಬೇಗ ಬೇಗ ಬಾ ನೀರು ತುಂಬಿತು ಅಂತ. ನಾನು ಏನು ಮಾಡೋಣ, ನಮ್ಮ ಮಮ್ಮಿಗೆ ಮಂಡಿ ನೋವು ಅಂತ ನಾನೇ ಹಿಡಿತಾ ಇದ್ದೀನಿ. ಮಮ್ಮಿ ಹಿಂಗೆ ಕೂತ್ಬಿಟ್ಟವ್ರೆ. ಅಯ್ಯೋ ಮಡಗ್ತೀನಿ ತಾಳಮ್ಮ, ಇಲ್ಲಿ ವೀಡಿಯೋ ಮಾಡ್ತಾ ಇಲ್ವಾ? ಕಷ್ಟಪಟ್ಟು ನೀರು ಹಿಡಿತಾ ಇದ್ದೀನಿ ಅಂತ. ಅಯ್ಯಪ್ಪ,
ಅಮ್ಮ ಹಾಯ್ ಹೇಳಮ್ಮ. ಅಯ್ಯೋ ಹೇಳಮ್ಮ ಇರ್ಲಿ ಅದನ್ನ ಎಷ್ಟು ಸ್ಟೈಲಾಗಿ ಹೇಳ್ತೀವಮ್ಮ. ಒಂದು ಫೋಟೋ ತೆಗಿತೀನಿ ತಾಳು, ತಂಬ್ಲೈನ್ ಹಾಕ್ಬಿಡೋಣ ಚೆನ್ನಾಗಿರೋದು. ನೋಡು ನನ್ನಂತ ಮಗಳು, ಅಯ್ಯೋ ನನ್ನಂತ ಮಗಳು ನಿಂಗೆಲ್ಲ ಸಿಗ್ತಾಳೆ. ನೀನು ಕೂರಿಸ್ಬಿಟ್ಟು ನೀರು ಹಿಡಿತಾ ಇದ್ದೀನಿ ನಾನು. ಪುಣ್ಯ ಮಾಡಿದ್ದೆ ನನ್ನ ಹೇರಕ್ಕೆ ನೀನು. ನೀನು ಪುಣ್ಯ ಕೊಟ್ಟು ನಾನು ನಿನ್ನ ಮಗಳು. ಏನೇ ನೋಡಬೇಕು, ಮಳೆನೂ ನಿಂತೋಯ್ತಾ ಇಲ್ಲ, ಕರೆಂಟು ಬರ್ತಾ ಇಲ್ಲ, ಗಿರಿನೂ ನೀರನ್ನೂ ನಿಲ್ಲಿಸ್ತಾ ಇಲ್ಲ. ನೀರು ಹಿಡ್ಕೋಬೇಕು, ನೀರು ನಿಲ್ಸಿಡೋಕೆ ನಿಂತೋದೋ ಅಂತ ಪೈಪ್ನಾರು ಸುತ್ತಾಕ್ಬೋದು. ಏನು ಮಾಡೋಣ, ನಮ್ಮಮ್ಮ ನೋಡಾಗ ನೋಡ್ತು ಹಿಡಿತೀನಿ ಅಂತೂ. ಅಯ್ಯೋ ಹಿಡ್ಕೋತೀನಿ ಬಿಡಮ್ಮ ಅಂದೆ. ಕರೆಂಟ್ ಬರೋಕ್ಕಲ್ಲ, ಒಳಕಲ್ಲಲ್ಲಿ ಖಾರ ಆಡಿಸ್ತೀನಿ, ನೀನು ನೀರು ಹಿಡ್ಕೊ ಅಂದ್ಬಿಟ್ಟು ಹೋಯ್ತು. ಕೃತುನ ಅಮ್ಮನೇ ಏಳಿಸ್ತು. ಆಲ್ರೆಡಿ ಅವಳು ಮಲ್ಕೊಂಡು 3 ಅವರ್ ಆಗೈತೆ, ಇನ್ನೂ ಎದ್ದಿಲ್ಲ. ಅದಕ್ಕೆ ನಾನೇ ಏಳ್ಸಮ್ಮ, ನೈಟ್ ನಿದ್ದೆ ಮಾಡ್ತಾಳೋ ಇಲ್ವೋ ಅಂದೆ. ಅದಕ್ಕೆ ಅಮ್ಮನೇ ಏಳಿಸ್ತು. ಈಗ ರಿಸರ್ಚ್ ಮಾಡ್ಕೊಬಿಟ್ಟಿದ್ಲು ಗೈಸ್. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಈಗ ಮಳೆ ತೋರಿಸ್ಕೊಂಡು ಮತ್ತೆ ಒಳಗೆ ಕರ್ಕೊಂಡೋಯ್ತು. ಖಾರ ಆಡ್ಸೋಣ ಬಾ ಅಂತ. ಅಯ್ಯೋ ಕೆಚ್ಚಿ ಬಿಸಾಕ್ತದೆ ಅಂದರೆ ಇನ್ನೊಂದ್ಸಲ ನಾನು ಬೀದಿ ಜನ ತೋರಿಸ್ತೀನಿ ತಾಳಿ ಯಾವ್ಯಾವ ಅವತಾರದಲ್ಲಿ ಅವೇ. ಅಯ್ಯಪ್ಪ ನೋಡಿ ಪಲ್ಸಗಳು ಮಳೆಲೆ ನೆನೀತಾವೆ. ಅಯ್ಯೋ ಯಾರೂ ಇಲ್ಲ ಇಷ್ಟೆಲ್ಲ ಒಳಗೆ ಹೋಗ್ಬಿಟ್ಟವ್ರೆ. ಹಿಂಗೆ ಮಳೆ ಹೋದರೆ ಹೆಂಗೆ ನೀರು ಹಿಡ್ಕೊತಾರೆ. ಅಲ್ಲಿ ಯಾವುದೋ ಒಂದು ಹುಡುಗಿ ಮಾತ್ರ ಛತ್ರಿ ಹಿಡ್ಕೊಂಡದೆ, ಇನ್ನೊಬ್ಬರು ಬಟ್ಟೆ ಹೋಗಿತ್ತವ್ರೆ, ಅವರು ಛತ್ರಿ ಹಿಡ್ಕೊಂಡವ್ರೆ. ಇನ್ನು ಫುಲ್ಲು ಬೀದಿ ಜನ ಎಲ್ಲ ಒಳಗಡೆ ಹೋಗ್ಬಿಟ್ಟವ್ರೆ. ಇನ್ನೊಬ್ರು ಅಂತೂ ಚೀಲ ಹಾಕೊಂಡವ್ರೆ, ಪ್ಲಾಸ್ಟಿಕ್ ಚೀಲನ ತಲೆ ಮೇಲೆ ಹಾಕೊಂಡು ನೀರು ಹಿಡಿತಾವ್ರೆ. ಸರಿಯಾಗಿ ಬಡಿತಾ ಕೂತದೆ ಮಳೆ. ಅವಳಿಗೆ ನಮ್ಮ ಕೃತಂಗೆ ಬೇರೆ ದ್ರಾಕ್ಷಿ ಹಣ್ಣು ತೊಳ್ಕೊಡ್ಬೇಕಂತೆ. ನೋಡಿ ಡ್ರೆಸ್ ಚೇಂಜ್ ಮಾಡೋಳು. ಹಳೆ ಅರಿಶಿನ ಕಲರ್ ಫ್ರಾಕ್ ಹಾಕಿದ್ಲು. ಇನ್ನು ನಿದ್ದೆಗಣ್ಣು ಮಕ್ಕ ಎಲ್ಲ ಹೆಂಗೆ ಕಾಣ್ತದೆ ಅಂತವ. ಇವತ್ತು ವ್ಲಾಗಲೆಲ್ಲ ಬರೀ ನೀರು ಹಿಡಿಯೋದೇ ಆಯ್ತದ ಕಡೆ, ಬೇರೆ ಏನಾದ್ರು ಮಾಡ್ಬೋದ ಕಡೆ ಗೊತ್ತಿಲ್ಲ. ದ್ರಾಕ್ಷಿ ಹಣ್ಣು ಒಳ್ಳೆಯದು, ಎಲ್ಲ ದ್ರಾಕ್ಷಿ ಹಣ್ಣು ತಿನ್ನಿ. ಮಾತ್ರ ದುಡ್ಡು ಕೊಟ್ಟು ತಗೊಳಕ್ಕಾಗಲ್ಲ ಗೈಸ್. ನಮ್ಮ ಕೃತು ಹಣ್ಣು ತಿಂತಾಳೆ ಚೆನ್ನಾಗಿ. ನಮ್ಮ ಅಪ್ಪಾಜಿಗೆ ಬಿಸ್ಕೆಟ್ ತರಬೇಡ ಅಂದೆ. ಆ ಬಿಸ್ಕೆಟ್ ತಿಂದರೆ ಒಳ್ಳೇದಲ್ಲ. ತಗೊಂಬಂಗನೆ ಹೋಗಿ ಕುತ್ಕೊಂಡು ತಿನ್ನೋಗು. ಇದು ಆಯಿತು. ನಮ್ಮಮ್ಮ ಪೈಪ್ ಒಂದು ಸುತ್ತಾಕಿಲ್ಲ ಪಾಪ. ಕೊನೆಯಲ್ಲಿ ನಮ್ಮ ಅಮ್ಮನೇ ಬಂದು ಹಿಡ್ಕೊತು. ನಾವು ಫೋನ್ ನೋಡ್ಕೊಂಡು ಕೂತಿದ್ದೆ. ಈಗ ಕರೆಂಟ್ ಬಂತು, ಚಾರ್ಜ್ ಹಾಕೋಣಕ್ಕೆ ಬಂದೆ. ನಮ್ಮ ಅಮ್ಮ ಏನು ಮಾಡ್ತು ಗೊತ್ತಾ, ಕರೆಂಟ್ ಬರೋದಿಲ್ಲ ಅಂದ್ಬಿಟ್ಟು ಒಳಕಲ್ಲಲ್ಲಿ ಕೂದರಿಯ ಏನು ಖಾರ ಆಡಿಸ್ತು. ಒಳಕಲ್ಲಲ್ಲಿ ಆಡಿಸ್ಬಿಟ್ಟಿಟ್ಟದೆ. ಇವಾಗ ಕರೆಂಟ್ ಬಂತು. ಸರಿ ಆಯಿತು, ಸಾಂಬಾರ್ಗೆ ಒಗ್ಗರಣೆ ಹಾಕ್ಬಿಡ್ತೀನಿ, ಚಾರ್ಜ್ಗೆ ಹಾಕಿರ್ತೀನಿ ಫೋನ್ನ. ಸೊ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಕೃತು ಕಿರಿಸ್ತಾವಳೆ, ಹಾಡು ಹೇಳ್ತಾವಳೆ. ಫ್ರೆಂಡ್ಸ್ 7 ಗಂಟೆ ಆಯಿತು, ಕರೆಂಟ್ ಬಂದಿಲ್ಲ. ಖುಷಿಯಿಂದ ಕರೆಂಟ್ ಬಂತು, ಚಾರ್ಜ್ಗೆ ಹಾಕ್ತೀನಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂದರೆ ಚಾರ್ಜ್ಗೆ ಹಾಕಿದ್ದು 5 ನಿಮಿಷ ಫ್ರೆಂಡ್ಸ್. 5 ನಿಮಿಷ ಕರೆಂಟ್ ಹೋಯ್ತು. ನಮ್ಮ ಹಣೆ ಬರ ಯಾಕೋ ಚೆನ್ನಾಗಿಲ್ಲ ಇವತ್ತು. ಅದಕ್ಕೆ ಇವಾಗ ಇದೊಂದೇ ಬ್ಯಾಟ್ರಿ ನಮ್ಮನೆ ಇರೋದು. ಅದು ಬಿಟ್ಟರೆ ಒಂದು ಚಾರ್ಜ್ ಲೈಟು. ಇದೇ ಬ್ಯಾಟ್ರಿನ ಈಗ ಅಡುಗೆ ಮನೆಗೆ ಇಟ್ಕೊಂಡು ಸಾಂಬಾರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಅಮ್ಮ ಬೆಳಗ್ಗೆ ತಿಂದಿರೋದು, ಬೆಳಗ್ಗೆ ದೀಪ ತಿಂದಾಗಲೇ ಆಲ್ಮೋಸ್ಟ್ 12 ಗಂಟೆ ಆಗಿತ್ತು. ಅದಕ್ಕೆ ಹೇಗಿದ್ರು ಊಟ ಮಾಡೋದು 8 ಗಂಟೆ ಆಗುತ್ತೆ. ಸೊ ಸಾಂಬಾರು ಮಾಡ್ಕೋಬೇಕು ಗೈಸ್ ಬೇಗ ಬೇಗ. ಗನ್ ಕೊಡ್ತಾಳಂತೆ ಪಟಾಕಿ ತಂದು. ಎಲ್ಲವಳೆ ಮುದ್ದ ಬಾಯಿನಿ ಮುದ್ದ ಮಕ್ಕತ್ತವ್ರು ಹೂ ಜೋಕಲ್ಲಿ ಇಡ್ತದೆ. ಚಿರು ದುಡ್ಡು ಇಸ್ಕೊಚಿರು ಗೋಲ್ಕಕ್ಕೆ. ಅವತ್ತಿಂದ ಒಂದು ವಾರದಿಂದ ಕೊಟ್ಟಿದ್ದ. ಕಿರಿಚ್ಬೇಡ, ಹೋಗಿಸ್ಕೋ. ಒಂದು 15 ದಿನದಿಂದ ಕೇಳ್ತಾದೆ ಮಗ. ದುಡ್ಡು ಲೆಕ್ಕ ತಿಸ್ಕೊತೀನಿ. ಮತ್ತೆ ಅವೆಲ್ಲ ತಂದಿದಿ ಖರ್ಚಿಗೆ. ಎಷ್ಟದ ಎಷ್ಟು ಕೊಡೋನು. ಬರೀ ಸುಳ್ಳು ಸುಳ್ಳು ಕಂಚಿನ. ಹೆಂಗೆ ನಾವು ಮಾಡಿಕೊಂಡಿರ್ತದೆ ಕಂಚಿನು. 100 ರೂಪಾಯಿನೂ ಮಾಡಿಕೊಳ್ದಂಗೆ ಇರ್ತದ. ಅವೆಲ್ಲ ನಿಸ್ಕೊಬಚ್ಚಿನ ಅಟ್ಯಾಕ್
ಅಪ್ಪರ ದಿನ ಆಗದೆ ಹ್ಞೂ ಅಲ್ಲೆಲ್ಲ ₹100 ನೋಡು ಹೂವ ದುಡ್ಡು ಮಾಡಿಕೊಂಡು ಸುಳ್ಳು ಹೇಳ್ತಾರೆ ಮುದ್ದಂಗೆ ಬಾ ಮುದ್ದ ನೋಡು ಮುದ್ದು ನಮ್ಮ ಮುದ್ದನ್ ಕೋಲ್ಕ ತುಂಬಿಸ್ಬಾರ್ದ ನಾವು ಹಾಕೊಂಡೆ ಮುದ್ದ ಕರೆಂಟು ಬಂದೇ ಇಲ್ಲ ಈ ಚಾರ್ಜ್ ಲೈಟು ಸಾತೋಗಂಗದೆ ಹಾಕ್ತೀನಿ ಬೇಗ ನಾವು ದಿಲ್ಪಸನ್ ತಿಂದು ಮ್ಯಾಗಿ ತಿಂದು ಈಗ ಊಟ ಮಾಡೋಂಗಿಲ್ಲ ಒಂದು ಲೊಟ್ಟು ಬಿಸಿನೀರು ಕುಡಿದ್ಬಿಟ್ಟು ಈಗ ಬನ್ನಿ ನಮ್ಮದು ಊಟ ಮುಗೀತು ಸಾಂಬಾರು ಮಾಡಿದ್ದೀನಿ ರೈಸ್ ಮಾಡಿದ್ದೀನಿ ಅಮ್ಮವ್ರು ಊಟ ಮಾಡ್ತಾರೆ ಬಂಗಾರಿ ನೋಡು ತಾತ ದುಡ್ಡು ಇಟ್ಕೊಂಡು ಸುಳ್ಳು ಹೇಳ್ತದೆ ಹ್ಞೂ ಹಾಕ್ ಬಂಗಾರಿ ಯಾಕೆ ಮತ್ತೆ ತೆಗಿತದೆ ಹರಿದೋಯ್ತದೆ ಕೊಡು ಹೋಗ್ತೀನಿ ನಾನು ಹಾಕ್ಬೇಕಾರೆ ಕರೆಕ್ಟಾಗಿ ಹಾಕಬೇಕು ಪಾಪ ದುಡ್ಡು ಒಂಚೂರ್ತಿ ಯಾವಾಗಿರಂಗದ ಏನೋ ತಾಳು ತೆಗಿತೀನಿ ನೀಟಾಗಿ ಅಪ್ಪಾಜಿ ನೆನ್ಕೊಬತ್ತಲ್ಲ ಅದಕ್ಕೆ ನೋಟು ಸ್ವಲ್ಪ ಯಾವಾಗ್ಬಿಟ್ಟೈತೆ ಕೃತರು ನೀಟಾಗಿ ಫೋಲ್ಡ್ ಮಾಡಿಲ್ಲ ಹಂಗಂಗೆ ತುರ್ಕಿದ್ಲು ಎಲ್ಲಿ ಹರಿದೋಗ್ಬಿಡ್ತದೆ ಅಂದ್ಬಿಟ್ಟು ಕಷ್ಟಪಟ್ಟು ತೆಗ್ದಿದ್ದೀನಿ ಮೆತ್ತಿಗೆ ತುಂಬ ತಾಳ್ಮೆಯಿಂದ ಈಗ ಇದು ಅನ್ನದ ಕುಕ್ಕರು ಗ್ಯಾಸ್ ಒಲೆ ಮೇಲೆ ಹಿಡಿದ್ಬಿಟ್ರೆ ಸುಟ್ಟೋಗ್ಬಿಡ್ತದೆ ಅದಕ್ಕೆ ಅನ್ನದ ಕುಕ್ಕರ್ ಮೇಲೆ ಬಿಸಿ ಆಗೈತೆ ಸುಟ್ಟೋಯ್ತಾ ಅದು ಅನ್ನದ ಕುಕ್ಕರ್ ಇದ್ರ ಮೇಲೆ ಹಿಂಗೆ ಹಿಡ್ಕೊಂಡು ಅಪ್ಪ ಕೈ ಸುಟ್ಕೊಬಿಟ್ಟೆ ಹಿಂಗೆ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಏನು ತುಂಬ ಏನು ತ್ಯಾವಾಗಿಲ್ಲ ಸ್ವಲ್ಪ ಲೈಟಾಗಿ ಒಂಥರ ಮೆತ್ಕೈತೆ ಅದಕ್ಕೆ ಯಾಕೆ ಮಿಕ್ಕಿದ ನೋಟು ಅಂತ ಮೆತ್ಕಾಗ್ಬಿಟ್ರೆ ಆಮೇಲೆ ಗೋಲ್ಕದೊಳಗೆ ಯಾಕೆ ಬೇಕು ಬೆಚ್ಚಗೆ ಮಾಡಿ ಹಾಕ್ಬಿಡುವ ಬೆಚ್ಚಗಿರಲಿ ಗೋಲ್ಕದೊಳಗಡೆ ದುಡ್ಡು ಗಾಂಧಿ ತಾತ ಬೆಚ್ಚಗಿರಲಿ ನಮ್ಮ ಕೃತಂದು ಮುಂದಿನ ವರ್ಷದ 5ನೇ ವರ್ಷದ ಬರ್ಡೇ ತನಕ ಆಮೇಲೆ ಮತ್ತೆ ಮುಂದಿನ ವರ್ಷಕ್ಕೆ ಏನಾದರೂ ಕೃತಿಗೆ ಏನಾದರೂ ತಗೊಳಕ್ಕೆ ಸೊ ಹೇಳಿದ್ದೀನಿ ನಿಮ್ಗಲ್ವಾ ಮುಂಚೆನೇ ಆಲ್ರೆಡಿ ಮುಂದಿನ ವರ್ಷಕ್ಕೆ ಹ್ಯಾಪಿ ಬರ್ಡೇ ಕತ್ತಿಗೆ ಫೋಲ್ಡ್ ಮಾಡಿ ಹಾಕು ನೀಟಾಗಿ ಬಿಸಿ ಮಾಡ್ಕೊಬಂದಿದ್ದೀನಿ ಸುಡ್ತಾದ ದುಡ್ಡು ಬೆಚ್ಚಗಿಲ್ವಾ ಕೊಡು ಹರಿದಾಕ್ಬಿಟ್ಟಿದ್ದಮ್ಮೆ ಒಂದು ನೀಟಾಗಿ ಹಾಕು ಫೋಲ್ಡ್ ಮಾಡ್ಕೊಡೋಣ ಹಾಂ ಹಾಂ ಮತ್ತೆ ಯಾಕೆ ಆಸತಿ ಹಾಗೆ ಹಾಕಿದೆ ಫೋಲ್ಡ್ ಮಾಡಿ ಹಾಕಬೇಕು ಅಂತ ಗೊತ್ತಾರೆ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ನೀಟಾಗಿ ಫೋಲ್ಡ್ ಮಾಡ್ತಾವಳೆ ಆವಾಗ ಹಾಗೆ ಹಾಕ್ಬಿಟ್ಟವಳೆ ಮಾಡ್ಚಿನು ಇಲ್ಲ ಕೊಡು ನಾನು ಮಾಡಿಕೊಡ್ತೀನಿ ನಾವು ಇದೇ ಥರ ಈಗ ದುಡ್ಡು ಸೇವಿಂಗ್ಸ್ ಮಾಡ್ತಾ ಇರೋದು ನಮ್ಮ ಕೃತನ್ ಗೋಲ್ಕಕ್ಕೆ ಸದ್ಯಕ್ಕೆ ನೀವು ಮನೆಗಳಲ್ಲಿ ಈ ಥರದೊಂದು ಗೋಲ್ಕ ಇಟ್ಕೊಂಡು ಮಕ್ಕಳ ಹೆಸರಲ್ಲಿ ಇಟ್ಬಿಟ್ಟು ಹಾಕಿ ಸೊ ಅವ್ರವ್ರ ಬರ್ತಡೇ ಬರೋಷ್ಟರಲ್ಲಿ ಸ್ವಲ್ಪ ಅಮೌಂಟ್ ಆಗಿರುತ್ತೆ ಆವಾಗ ಮುಂದಿನ ವರ್ಷಕ್ಕೆ ಮಾಡ್ತೀನಿ ಸೊ ಅಷ್ಟರಲ್ಲಿ ಏನಾದರೂ ಅವ್ರಿಗೆ ಚಿಕ್ಕದಾಗಿ ತಕ್ಕೊಡ್ಬಹುದು ಇದು ನಮ್ಮ ಮನಿ ಸೇವಿಂಗ್ಸ್ ಟಿಪ್ಸ್ ಅಂತಲೇ ಹೇಳಬಹುದು ನಮ್ಮ ಮಮ್ಮಿ ದಿಲ್ಪಸನ್ ಕೃತು ಬಿಟ್ಟು ದಿಲ್ಪಸ್ನು ತಿಂತಾರೆ ವೇಸ್ಟ್ ಆಗಬಾರ್ದು ಅಂತ ನಮ್ಮ ಅಮ್ಮಗೆ ಒಂದಕ್ಕೆ ₹15 ವೇಸ್ಟ್ ಆಗಬಾರ್ದು ಅಂತ ಕೃತು ಚಕ್ಳ ಅಂತದ್ದು ಬಿಟ್ಟಿದ್ಲು ಅದನ್ನು ತಿಂತಕೋತದೆ ಇವಳು ನೋಡಿ ಸುಮ್ಮನ್ ಗರ್ತಿಯ ಏಯ್ ಪುಟಾಣಿ ಕೆಳಗೆ ಬಿದ್ದು ತಿನ್ಬಾರ್ದು ಹೊಟ್ಟೆ ನೋವು ಬರ್ತದೆ ಗೈಸ್ ಫೈನಲಿ ಕರೆಂಟ್ ಬಂತು ಈಗ ನಾನು ಬ್ಯಾಟ್ರಿ ಇರೋದು ಒಂದೇ ನಮ್ಮನೆ ಬ್ಯಾಟ್ರಿ ಚಾರ್ಜ್ಗೆ ಹಾಕಿದ್ದೀನಿ ಆ್ಯಂಡ್ ಮೊಬೈಲ್ ಚಾರ್ಜ್ಗೆ ಹಾಕ್ತೀನಿ ಗೈಸ್ ಟೈಮ್ ಬಂದು 10 ಗಂಟೆ 10 ನಿಮಿಷ ಆಗಿದೆ ಯಾಕಂದರೆ ಕರೆಂಟೇ ಇರಲಿಲ್ಲ ಗೈಸ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಊಟ ಮಾಡೋ ಹೋಗಿಲ್ಲ ಅಂತೆ ಬಟ್ ಇವಾಗ ಲೈಟಾಗಿ ಹಸಿವಾಗ್ತಾಯಿತ್ತು ಸ್ವಲ್ಪ ರೈಸ್ ಹೀರೆಕಾಯಿ ಸಾಂಬಾರಲ್ಲಿ ತಿಂದೆ ಏನಂತ ಹೇಳಿದ್ರೆ ನಾನು ಹೇಗೆ ಕೆಟ್ಟ ಕಮೆಂಟ್ಗಳಿಗೆ ರಿಪ್ಲೈ ಕೊಡ್ತೀನಿ ಹಾಗೆ ನನ್ನ ಸಪೋರ್ಟಿವ್ ಆಗಿ ಮೆಸೇಜ್ ಬರುತ್ತಲ್ಲ ಅಂಥವಕ್ಕೂ ಕೂಡ ಇನ್ಮೇಲಿಂದ ರಿಪ್ಲೈ ಮಾಡೋಣ ಅಂದ್ಕೊಂಡಿದ್ದೀನಿ ಏನಿಲ್ಲ ಒಬ್ಬರು ಇವತ್ತು ಕಮೆಂಟ್ ಹಾಕಿದ್ರು ನಿಮ್ಮ ವೀಡಿಯೋಸಿಂದ ನನಗೆ ಹೆಲ್ಪ್ ಆಗ್ತಾಯಿದೆ ಸಿಸ್ಟರ್ ಥ್ಯಾಂಕ್ ಯು ಅಂತ ಯಾಕೆ ಅಂತ ಏನೋ ರಿಪ್ಲೈ ಮಾಡಿದ್ದೀನಿ ನಾನು ಬಟ್ ಅವ್ರು ರಿಪ್ಲೈ ಮಾಡಿಲ್ಲ ಆ್ಯಂಡ್ ಸ್ವಲ್ಪ ಬದುಕಿದಾಗಲೇ ಏನಾದರೂ ಮಾಡಿ ಅಂದರೆ ಫ್ಯಾಮಿಲಿಗೆ ಅಂತ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಆ ವಿಡಿಯೋ ಕೂಡ ಒಬ್ಬರು ಹಾಕಿದ್ದಾರೆ ನಿಮ್ಗೆ ಈ ವಿಡಿಯೋಯಿಂದ ನಂಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಅಂತ ಬಟ್ ಅವ್ರನ್ನೂ ಕೇಳಿದೆ ಯಾವ ಥರ ಅಂತ ಅವರು ಏನೂ ನನಗೆ ರಿಪ್ಲೈ ಮಾಡಲಿಲ್ಲ ಬಟ್ ಒಂದು 2-3 ಜನ ನಿಮ್ಮ ವೀಡಿಯೋಸಿಂದ ನಮಗೆ ಹೆಲ್ಪ್ ಆಗ್ತಾಯಿದೆ ಥ್ಯಾಂಕ್ ಯು ಅಂತ ಕಮೆಂಟ್ ಹಾಕಿರೋದು ನನಗಂತೂ ತುಂಬ ಖುಷಿ ಆಯಿತು
ನೋಡ್ತೀನಿ ಕಮೆಂಟ್ನ ಹುಡುಕಿ ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿ ಟ್ಯಾಗ್ ಮಾಡ್ತೀನಿ. ಬಿಕಾಸ್ ಕೆಲವೊಬ್ಬರು ತಲಾಟೆಗಳಿರ್ತಾರೆ, ಹೌದಾ ಕಮೆಂಟ್ನ ಹಾಕಿ ಮತ್ತೆ ನೀವೇ ಏನೇನೋ ಹೇಳ್ತೀರಾ ಅಂತ. ನನ್ನ ಲಾಸ್ಟ್ ವೀಡಿಯೋ ಮೇಘನಾರಾಜ್ ಮೇಡಮ್ಗೂ ಏನೋ ಕಂಪೇರ್ ಮಾಡಿದರು ಅಂತೇಳಿ ವೀಡಿಯೋ ಮಾಡಿ ಹಾಕಿದ್ದೆ. ಆವಾಗ ಯಾರೋ ಕೇಳಿದರು ಕಮೆಂಟ್ನ ಟ್ಯಾಗ್ ಮಾಡಿ ಅಂತ, ಅದಕ್ಕೆ ಮಾಡ್ತೀನಿ ಅಂತ. ಆ್ಯಂಡ್ ನಿಮಗೂ ಕೂಡ ನನ್ನ ಬರೀ ತಿನ್ನೋದನ್ನೇ ಹಾಕ್ತೀಯಾ, ಬೇರೆ ಏನಾದರೂ ಯೂಸ್ ಇರೋದು ಹಾಕು ಅಂದರು ಒಬ್ಬರು. ನಂಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ಮಾಡಬೇಕು ಅಂತ. ದಯವಿಟ್ಟು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಾನು ಯಾವ ಥರ ಮಾಡ್ಬೋದು ಅಂತ. ನನಗೆ ನನ್ನ ಪರಿಸ್ಥಿತಿ ಗೊತ್ತು, ನಾನು ಹೊರಗಡೆ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ, ನಾನು ಮನೆ ಒಳಗೆ ಕೂತ್ಕೊಂಡು ಮಾಡಬೇಕು. ಆ್ಯಂಡ್ ಬೇರೆಯವ್ರು ಯಾರೂ ಬರೋಲ್ಲ, ನಿಮಗೆ ಗೊತ್ತು ನಮ್ಮ ಅಮ್ಮಂಗೆ ವೀಡಿಯೋದಲ್ಲಿ ಮಾತಾಡೋಕ್ಕೆ ಬರೋಲ್ಲ. ಆ್ಯಂಡ್ ಇನ್ನು ಯಾರೂ ಇಲ್ಲ, ನಮ್ಮ ಅಕ್ಕಪಕ್ಕದವ್ರನ್ನ ಬನ್ನಿ ನನ್ನ ವೀಡಿಯೋದಲ್ಲಿ ಮಾತಾಡಿ ಇನ್ನೊಂದು ಮಾಡಿ ಅಂದರೆ ಅವರು ಮಾಡಲ್ಲ. ಸೊ ನಾನು ನನ್ನ ಮಗಳು ಅಥವಾ ನನ್ನ ಕೆಲಸ ಅಷ್ಟನ್ನೇ ನಾನು ತೋರಿಸ್ಬೇಕಾಗತ್ತೆ. ಪ್ಲೀಸ್ ನೀವೇ ನನಗೆ ಯಾವ ರೀತಿ ಕಂಟೆಂಟ್ ಮಾಡ್ಬೋದು ಅಂತ ಸಜೆಷನ್ ಕೊಡಿ. ಆ್ಯಂಡ್ ಒಳ್ಳೆ ವಿಚಾರಗಳನ್ನ ಇನ್ಮೇಲಿಂದ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬ್ಯಾಡ್ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ, ಹೇಗೆ ಒಳ್ಳೆ ಕಮೆಂಟ್ಸ್ಗೂ ರಿಪ್ಲೈ ಮಾಡಿದಾಗ ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ಅಂದ್ಕೊತೀನಿ ನಾನು. ಅದಕ್ಕೋಸ್ಕರ ಆ್ಯಂಡ್ ಕೆಲವೊಂದು ಟಿಪ್ಸ್ಗಳನ್ನ ಕೂಡ ಹೇಳೋಣ ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಡಿಸ್ಟರ್ಬ್ ಆದಾಗ ಹನುಮಾನ್ ಚಾಲೀಸನ ಹಾಕ್ಕೋತೀನಿ ಫೋನಲ್ಲಿ. ಬೆಳಗ್ಗೆ 5 ಸಲ ಕೇಳಿರ್ಬೋದು. ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೆ, 7:30ಗೆ. ಅಡುಗೆ ಮನೆ ಕ್ಲೀನಿಂಗು ಹೆಚ್ಚು ಕಡಿಮೆ 1.25 ಗಂಟೆ ಆಯಿತು. ಅಟ್ಲೀಸ್ಟ್ ಒಂದು ಗಂಟೆ ಆದರೂ ಆಗಿರುತ್ತೆ. ಫುಲ್ ಡೀಪ್ ಕ್ಲೀನಿಂಗ್ ಮಾಡಿದೆ ಇವತ್ತು. ಆಗ 5 ಟೈಮ್ಸ್ ನಾನು ಹನುಮಾನ್ ಚಾಲೀಸ ಹಾಕೊಂಡು ಕೇಳಿದೆ. ಆ್ಯಂಡ್ ನಾನು ಫ್ರೀ ಇದ್ದಾಗ ಹನುಮಾನ್ ಚಾಲೀಸನ ಓದ್ತೀನಿ. ಬಟ್ ತುಂಬ 100% ಸ್ಥಿರ ಮನಸ್ಸಲ್ಲಿ ಓದ್ತೀನಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಇವಾಗ ಮುಂಚೆಗಿಂತ ಬೆಟರ್ ಆಗಿದೆ. ಆ್ಯಂಡ್ ಡೈಲಿ ಓದಲ್ಲ ಹನುಮಾನ್ ಚಾಲೀಸನ, ಮಡೀಲಿದ್ದಾಗ ವೀಕ್ಲಿ 1 ಸಲ ಆ ಥರ ಓದ್ತೀನಿ. ನಾನು ಓದಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಫೋನಲ್ಲಿ ಹಾಕೊಂಡು ಕೇಳ್ತೀನಿ. ನೀವು ಮಲ್ಕೊಳ್ಳೋ ಟೈಮಲ್ಲಿ ಓದೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಫೋನಲ್ಲಿ 1 ಸಲ 2 ಸಲ ಆ ಥರ ಕೇಳ್ಕೊಂಡು ಮಲ್ಕೊಳ್ಳಿ. ಸೊ ಬಾಡಿ ಮೈಂಡ್ ಎಲ್ಲ ಫ್ರೆಶ್ ಆಗುತ್ತೆ, ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಇದೆಲ್ಲರಿಗೂ ಗೊತ್ತೇ ಇರುತ್ತೆ ಹನುಮಾನ್ ಚಾಲೀಸ ಪವರ್ ಹೇಗೆ ಅಂತ ಹೇಳಿ. ಆಂಜನೇಯ ಚಿರಂಜೀವಿ ಆಗಿರೋದ್ರಿಂದ ತುಂಬ ಪವರ್ಫುಲ್ ದೇವರು ಅವರು. ಕೆಲವೊಂದು ನಮ್ಮ ಹಣೆ ಬರದಲ್ಲಿ ಬರೆಸ್ಕೊಂಬಂದಾಗ ನಾವೇನು ಮಾಡೋಕ್ಕಾಗಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಸಂತೋರು ಕೂಡ ಪ್ರತಿ ಶನಿವಾರ ಆಂಜನೇಯ ಟೆಂಪಲ್ಗೆ ಹೋಗಿ ಹಣ್ಕಾಯಿ ಮಾಡಿಸ್ಕೊಂಬರೋರು. ಅವರು ಏನೋ ಮನೆ ಶಿಫ್ಟ್ ಮಾಡಿದ್ಮೇಲೆ 1.5 ವರ್ಷ ಅವ್ರು ಹೋಗಲಿಲ್ಲ, ಅಂದರೆ ರೆಗ್ಯುಲರಾಗಿ ಹೋಗಲಿಲ್ಲ. ಆ ದೇವಸ್ಥಾನ ಬಿಟ್ಬಿಟ್ರು ದೂರ ಅಂತ ಹೇಳಿ ಬೇರೆ ದೇವಸ್ಥಾನಕ್ಕೆ ಹೋಗೋರು. ಅದು ರೆಗ್ಯುಲರಾಗಿ ಹೋಗ್ತಾ ಇರಲಿಲ್ಲ, ತಿಂಗಳಿಗೆ 1 ಸಲ 2 ಸಲ ಹೋಗ್ತಿದ್ರು. ಅವ್ರು ಆ ದೇವಸ್ಥಾನಕ್ಕೆ ಪ್ರತಿ ವಾರ ಹೋಗಬೇಕಾದ್ರೆಲ್ಲ ಚೆನ್ನಾಗೇ ಇತ್ತು ಲೈಫು. ಅವ್ರು ಯಾವಾಗ ಆ ದೇವಸ್ಥಾನಕ್ಕೆ ಹೋಗೋದು ಬಿಟ್ಟರೋ ಅಥವಾ ನಮ್ಮ ಗ್ರಹಚಾರನೋ ಏನೋ ಲೈಫು ಎಲ್ಲೆಲ್ಲಿಂದನೋ ಎಲ್ಲೆಲ್ಗೋ ಹೋಯಿತು. ಫೈನಲಿ ಅವರು ನಮ್ಮನ್ನೇ ಬಿಟ್ಟು ದೂರ ಹೋಗೋ ಥರ ಆಯಿತು. ಹಾಗೆ ನಮ್ಮ ಹಣೆ ಬರ ಸರಿ ಇಲ್ಲ ಅಂದಾಗ ದೇವರು ಕೂಡ ಏನೂ ಮಾಡೋಕ್ಕಾಗಲ್ಲ. ಬಟ್ ಕೆಲವು ಸಣ್ಣ ಪುಟ್ಟ ವಿಚಾರಗಳನ್ನ ದೇವರು ಬದಲಾಯಿಸ್ಬೋದು, ಪಾಸಿಟಿವ್ ಆಗಿರೋಣ ಅಂತ ಹೇಳಿ. ಯಾಕಂದರೆ ನನಗೂ ಹೊತ್ತು ಸಾಕಾಗ್ಬಿಟ್ಟಿದೆ ಫ್ರೆಂಡ್ಸ್, ಯೋಚನೆ ಮಾಡಿ ಡಿಪ್ರೆಷನ್ಗೆ ಹೋಗಿ. ಅದಕ್ಕೆ ಈಗ ಏನು ಅಂದರೆ ಹೊತ್ಕೊಂಡು ಹೋಗೋವಂಥದ್ದು ಏನೂ ಇಲ್ಲ, ಸತ್ತಾಗ ಎಲ್ಲ ಬಿಟ್ಬಿಟ್ಟೆ ಹೋಗೋದು. ಅದಕ್ಕೆ ಇರೋಷ್ಟು ದಿನ ಬೇಡದೇ ಇರೋ ವ್ಯಕ್ತಿಗಳ ಬಗ್ಗೆ ಚಿಂತೆ ಮಾಡೋದು ಬೇಡ. ಯಾಕಂದರೆ ನಮ್ಮ ಕಷ್ಟಕ್ಕಾಗದೆ ಹೋದ್ರ ಬಗ್ಗೆ ನಾವಿಲ್ಲಿ ಯೋಚನೆ ಮಾಡಿಕೊಂಡು ಅವ್ರು ಹಾಗೆ ಮಾಡಿದ್ರು ಇವ್ರು ಹೀಗೆ ಮಾಡಿದ್ರು ಅಂತ ನಮ್ಮ ಏನೋ ಆರೋಗ್ಯ ನಮ್ಮ ನೆಮ್ಮದಿ ಹಾಳು ಮಾಡೋದಕ್ಕಿಂತ ಅವ್ರು ಇಲ್ಲವೇ ಇಲ್ಲ, ಅವ್ರು ಯಾರು ನಮಗೆ ಗೊತ್ತೇ ಇಲ್ಲ ಅನ್ನೋ ಥರ ಬದುಕೋದ್ರಲ್ಲೇ ಒಂಥರ ಅರ್ಥ ಇದೆ. ಯಾಕಂದ್ರೆ ನಂಗೆ ತುಂಬ ಜನ ನನ್ನ ಫ್ರೆಂಡ್ಗಳು ಹೇಳಿದ್ದು ಅದೇ ರೀತಿ. ಸೊ ನಿನ್ಗೆ ಅವ್ರು ಯಾರೋ ಗೊತ್ತೇ ಇಲ್ಲ, ಅವ್ರು ಯಾರೂ ಇಲ್ಲ ಅನ್ನೋ ರೀತಿಯೇ ಬದುಕ್ಬಿಡು. ಆಗ ಅಂಥ ವ್ಯಕ್ತಿಗಳಿಂದ ನಿನಗೆ ಹರ್ಟ್ ಆಗಲ್ಲ ಅಥವಾ ನೆನಪು ಮಾಡಿಕೊಂಡು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ. ಆ್ಯಂಡ್ ಕೆಲವೊಬ್ಬರು ಏನು ಅನುಭವದ ಮಾತುಗಳು ಕೂಡ ಅದೇ ಆಗಿದೆ. ಇವಾಗ ಬೆಣ್ಣೆ ಕೃಷ್ಣ ವ್ಲಾಗ್ಸು ಅಮ್ಮ ಅವ್ರ ಲೈವಲ್ಲೇ ಇದ್ದೆ, ಅವ್ರು ನಂಗೆ ತುಂಬ ಸಪೋರ್ಟ್ ಮಾಡಿದ್ರು. ಅವರು ಹೇಳಿದ್ದು ಅದೇನೆ. ಸೊ ವ್ಯಕ್ತಿಗಳು ನಿಮ್ಗೆ ಬೇಡ ಅಂದರೆ ಬಿಟ್ಟು ಹಾಕಿ ಅನ್ನೋ ರೀತಿ. ಅಂದರೆ ನಮ್ಮ ಲೈಫ್ ಎಷ್ಟಿದೆ ಅಷ್ಟು ನೋಡ್ಕೊಳ್ಳೋಣ, ಬೇರೆಯವ್ರ ಬಗ್ಗೆ ಚಿಂತೆ ಬೇಡ. ಅಂದರೆ ಹೋದವರಾಗಿರ್ಬೋದು, ಇದ್ದು ದೂರ ಹೋಗಿರೋ, ನಮ್ಮನ್ನು ಬಿಟ್ಟು ದೂರ ಹೋಗಿರೋರಾಗಿರ್ಬೋದು ಅಂತ ಹೇಳಿದ್ದು. ಸೊ ತುಂಬ ಜನಗಳ ಅನುಭವದ ಮಾತು ಕೂಡ ಆಗಿದೆ. ನನಗೆ 10 ಕಾಲಲ್ಲಿ ಇಲ್ಲಿ ಕೂತ್ಕೊಂಡು ಭಾಷಣ ಮಾಡ್ತಾ ಇದ್ದಾಳ ನೈಟು ಅಂತ ಅಂದ್ಕೊಬೇಡಿ. ಯಾಕಂದರೆ ನನಗೆ ಲೈವಿಂದ ಬಂದು ಟಿ ವಿ ನೋಡ್ತಾ ಇದ್ದೆ, ಅವರ ಅಮ್ಮ ಅವ್ರ ಲೈವಲ್ಲಿದ್ದೆ. ಸೊ ಅವರು ಆ್ಯಕ್ಚುಲಿ ಅವರ ಎನರ್ಜಿನ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ.
ಹತ್ತು ಕಾಲಾಯಿತು ಗೈಸ್, ಇವಾಗ ಮಲ್ಕೊಳ್ಳೋಣ. ಇವಾಗ ಏನು ಟಿಪ್ ಹೇಳಿದೆ, ಸೊ ಹನುಮಾನ್ ಚಾಲೀಸ ಕೇಳಿ ಮಲ್ಕೋಬೇಕಾದ್ರೆ. ಆ್ಯಂಡ್ ಮಾರ್ನಿಂಗ್ ಎದ್ದ ತಕ್ಷಣ ನೀವು ಎಷ್ಟೊತ್ತು ಕೇಳ್ತೀರಾ, ಸೊ ಅಷ್ಟು ಅದು ಎದ್ದ ತಕ್ಷಣ ದೇವ್ರ ಮುಖ ಎಲ್ಲ ನೋಡ್ತೀರಾ. ಈಗ ನಮ್ಮಂಥ ಹೌಸ್ ವೈಫ್ಸ್ ಆದರೆ, ವುಮೆನ್ಸ್ ಆದರೆ ಅಡುಗೆ ಮನೆಗೆ ಹೋಗ್ತಾರೆ ಡೈರೆಕ್ಟು ಮುಖ ತೊಳ್ಕೊಂಡು. ಸೊ ಆ ಟೈಮಲ್ಲೇ ನೀವು ಹನುಮಾನ್ ಚಾಲೀಸನ ಆನ್ ಮಾಡಿಬಿಟ್ರೆ ಅದ್ರ ಪಾಡ್ಗೆ ಅದು ಓಡ್ತಾ ಇರುತ್ತೆ. ಸೊ ನೀವು ಕೇಳಿಸ್ಕೊಂಡು ಸಾಂಗ್ ಕೇಳಿಸ್ಕೊಂಡು ಟೀ ಇಡ್ಬೋದು. ಸೊ ಆ ಥರ ಮಾಡ್ಬೋದು, ಅದನ್ನೊಂದು ಮಾಡಿ. ಆ್ಯಂಡ್ ಇನ್ನೊಂದು, ನಾನು ಪ್ರತಿ ಹೇಳಿರ್ತೀನಿ, ವಾಟರ್ನ ಕುಡಿಬೇಕಾದ್ರೆ ಒಂದು 5 ನಿಮಿಷ ಒಂದು 2 ನಿಮಿಷ ಮುಂಚೆ ಏನಾದರೂ ಒಂದು ಪ್ರೇಯರ್ ಮಾಡಿಕೊಂಡು ಅದಕ್ಕೆ ಥ್ಯಾಂಕ್ ಯು ಹೇಳಿ ಕುಡೀರಿ. ಸೊ ವೆರಿ ಮಚ್ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ ಹೇಳಕ್ಕೆ ಬರಲ್ಲ ನನಗೆ, ತುಂಬ ಎನರ್ಜಿ ಇದೆ, ತುಂಬ ಪಾಸಿಟಿವ್ ವೈಬ್ಸ್ ಇದೆ ವಾಟರಲ್ಲಿ. ಆ್ಯಂಡ್ ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸುಮ್ಮನೆ ಅಂತ ಹೇಳ್ತಾ ಇಲ್ಲ, ವೀಡಿಯೋಗೋಸ್ಕರ. ಆ್ಯಂಡ್ ವಾಟರಲ್ಲಂತೂ ನಾವು ಅಂದ್ಕೊಳ್ದೇ ಇರೋಷ್ಟು ಶಕ್ತಿ ಇದೆ. ಬಟ್ ಅದು ನಿಧಾನವಾಗಿ ಆಗುತ್ತೆ ಮ್ಯಾಜಿಕ್, ಒಂದೇ ದಿನ ಮ್ಯಾಜಿಕ್ ಆಗಲ್ಲ, ವೆಯ್ಟ್ ಮಾಡಬೇಕು ಮ್ಯಾಜಿಕ್ಕೋಸ್ಕರ. ಆ್ಯಂಡ್ ಇನ್ನೊಂದು ಏನು ಹೇಳಿದ್ರೆ, ಇದು ಕೃಷ್ಣ ಅದು ಒಂದು ಮಂತ್ರ ಬರುತ್ತೆ, ಶ್ರೀ ಕೃಷ್ಣ ವಾಸುದೇವಾಯ ಅಂತ ಒಂದು ಮಂತ್ರ ಬರುತ್ತೆ. ನನಗೆ ಅದು ಕಂಪ್ಲೀಟ್ ಗೊತ್ತಿಲ್ಲ, ಮೊಬೈಲಲ್ಲಿದೆ. ಅದನ್ನೊಂದು, ಅದು ತುಂಬ ಪವರ್ಫುಲ್ ಮಂತ್ರ ಅಂತೆ. ನಾನು ಅದನ್ನ ಟ್ರೈ ಮಾಡಿಲ್ಲ ಆ್ಯಕ್ಚುಲಿ. ಹಿಂಗೆ ವೀಡಿಯೋಸ್ ನೋಡ್ತಾ ಇರಬೇಕಾದ್ರೆ ನನಗೆ ಗೊತ್ತಾಗಿದ್ದು. ಆ ವಿಡಿಯೋ ಅಂದರೆ ಆ ಮಂತ್ರನ ಹೇಳ್ಕೊಂಡ್ರೆ ತುಂಬ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಕೇಳ್ಪಟ್ಟೆ. ಬಟ್ ನಾನು ಇನ್ನೂ ಅದನ್ನು ಏನು ಕೇಳೋಕ್ಕಾಗಲಿ ಅಥವಾ ಹೇಳ್ಕೊಳಕ್ಕಾಗಲಿ ಪ್ರಯತ್ನ ಪಟ್ಟಿಲ್ಲ. ನೀವು ಟ್ರೈ ಮಾಡಿ, ದೇವ್ರ ಮೇಲೆ ಭಕ್ತಿ ಇರೋರಂತೂ. ಇಷ್ಟೇ ಗೈಸ್, ಇನ್ನೇನಿಲ್ಲ. ನೀವೇ ನನಗೆ ಹೇಳಬೇಕು ಯಾವ ರೀತಿ ಬ್ಲಾಗ್ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು 5,000ಕ್ಕೆ 1,090 ಜನ ಸಬ್ಸ್ಕ್ರೈಬರ್ಸ್ ಆದರೆ 5,000 ಕಂಪ್ಲೀಟ್ ಆಗುತ್ತೆ. 5,000ಕ್ಕೆ ಏನಾದರೂ ಒಂದು ಚಿಕ್ಕದಾಗಿ ಮನೇಲೆ ಸೆಲೆಬ್ರೇಷನ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ ಆ್ಯಕ್ಚುಲಿ. ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಬಿಕಾಸ್ ಮುಂದಿನ ವಾರ ನಾನು ಫುಲ್ ಬ್ಯುಸಿ ಆಗಿಬಿಡ್ತೀನಿ. ಸೆಲೆಬ್ರೇಷನ್ ಮಾಡೋಕ್ಕಾಗತ್ತಾ ಅಲ್ವಾ ಗೊತ್ತಿಲ್ಲ, ಬಟ್ ನೋಡೋಣ ಯಾವಾಗಾಗುತ್ತೆ 5,000 ಅಂತ. ಪ್ಲೀಸ್ ಗೈಸ್, 5,000 ಸಬ್ಸ್ಕ್ರೈಬರ್ಸ್ ಆಗಬೇಕು. ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಆಲ್ರೆಡಿ ಜಾಸ್ತಿ ಕೊರೆದ್ಬಿಟ್ಟಿದ್ದೀನಿ, ಬೇಜಾರು ಮಾಡ್ಕೋಬೇಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಗೈಸ್, ಗುಡ್ ನೈಟ್.